ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ತ್ರಿಮೂರ್ತಿ ಅಂತ. ದಾಸರಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ಓಕೆ. ನೀವು ಪ್ರತಿ ವರ್ಷ ಬರ್ತಾ ಇದ್ದೀರಾ ಇಲ್ಲಿ? ಹಾ ಸರ್, ಪ್ರತಿ ವರ್ಷ ಬರ್ತೀವಿ. ಇದೇ ಜಾಗ ಪರ್ಮನೆಂಟ್. ನಿಮ್ಮ ತಂದೆಯವ್ರ ಕಾಲದಿಂದ? ಹಾ, ನಮ್ಮ ತಂದೆಯವ್ರ ಕಾಲ ಮುಂಚೆ ಆ ಕಡೆ ಕಟ್ತಿದ್ವಿ. ಈಗ ನಾವು ಒಂದ್ 4-5 ವರ್ಷದಿಂದ ಈ ಜಾಗ. ಓಕೆ. ಅದ್ ಮುಂಚೆ ಅಲ್ಲಿ ಕಾಂಪೌಂಡ್ ಆಗೋಯ್ತು, ಕುದುಗೆರೆ ಕಾಂಪೌಂಡ್ ಒಳಗಡೆ ಕಟ್ತಿದ್ವಿ. ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಈ ಕಡೆ ಇಲ್ಲಿಗೆ ಬಂದ್ವಿ. ನೀವು ಸರ್ ಏನು ಕರುಗಳು ಸಾಕದ ಅಷ್ಟೇ? ಹಾ ಸರ್, ಕರುಗಳಷ್ಟೇ. ಅಲ್ಲಾಗಿರ್ಬಾರ್ದು? ಅಲ್ಲಾಗಿರ್ಬಾರ್ದು. ಎರಡಲ್ಲೂ ಹೋದ್ಸರಿ ಎರಡಲ್ಲೂ ಇದ್ವು. ಅವು ಗಡೇನಳ್ಳಿ ಅವ್ರು ಕೊಟ್ಟಿದ್ವಿ ಮನೆ ಹತ್ರನೇ. ಆಮೇಲೆ ಇವು ತಗೊಂಬಂದ್ವಿ ಹೋದ ವರ್ಷನೇ, ಸಣ್ಣ ಮೊಳಕೆ. ಒಂದ್ 8 ತಿಂಗಳ ಕರುಗಳು ತಗೊಂಬಂದಿದ್ವಿ. ಜೊತೆನೆ ತಗೊಂಬಂದ್ರ? ಜೊತೆನೆ ತಗೊಂಬಂದಿದ್ವಿ. ಈಗ ಇವು ಇನ್ನೂ ಅಲ್ಲಾಗಿಲ್ಲ. ಹೆಂಗಿದೆ ಈ ವರ್ಷ ವ್ಯಾಪಾರ ಎಲ್ಲ? ವ್ಯಾಪಾರ ಸಣ್ಣ ಪುಟ್ಟ ಎಲ್ಲ ಚೆನ್ನಾಗಿದೆ. ಬೈಲಲ್ಲಿ ಇರೋಂತ ಸಣ್ಣ ಪುಟ್ಟ 2 ಲಕ್ಷದ ಒಳಗಡೆ ಇರೋವೆಲ್ಲ ಚೆನ್ನಾಗಿ ವ್ಯಾಪಾರ ಆಗಿದೆ. ನಮ್ಮ ಚಪ್ಪರದೇತ್ ಕಮ್ಮಿ ಸರಿ ವ್ಯಾಪಾರ. ಇಲ್ಲಿ ಕೊಂಡ್ಕೊಳಕ್ಕೆ ಯಾವ ಭಾಗದಿಂದ ಬರ್ತಾರ ಸರ್? ಈ ಕಡೆ ದೊಡ್ಡ ಕೆಲಸದೇತ್ತು ಅಂದ್ರೆ ದೊಡ್ಡವು ಅಂದ್ರೆ ಹಾವೇರಿ, ಬಳ್ಳಾರಿ, ಆಂಧ್ರ ಮತ್ತೆ ಈ ಚಿತ್ರದುರ್ಗ ಈ ಕಡೆಯವರು ಒಂದಷ್ಟು ಜನ ಬರ್ತಾರೆ. ಅವ್ರು ಸಣ್ಣವರು? ಹಾವೇರಿ, ಬಳ್ಳಾರಿ. ಸಣ್ಣ ಕರುಗಳು ತೆಗೆಯೋದಿಲ್ಲ? ಸಣ್ಣ ಕರು ಇವಾಗ ಅವ್ರು ಆಲ್ಮೋಸ್ಟ್ ಅಲ್ಲಿ ಸಣ್ಣ ಕರಗ್ ಬಂದವ್ರೆ. ಯಾಕಂದ್ರೆ ಬೆಲೆಗಳು ಜಾಸ್ತಿ ಅಂದ್ಬಿಟ್ಟು ಸಣ್ಣ ಕರ ಬಂದವ್ರೆ. ಬಟ್ ಜಾಸ್ತಿ ದೊಡ್ಡದ್ ತೆಗಿತಾರೆ. ಆರಲ್ಲೂ ಕಡೆ ಮೇಲೆ ಕೆಲಸದಿತ್ತು. ಸ್ಪೀಡ್ ಇರ್ಬೇಕು ಅವ್ರಿಗೆ, ಸ್ವಲ್ಪ ಗಟ್ಟಿ ಇರ್ಬೇಕು. ನಿಮ್ದು ಸರ್ ಏನ್ ಬೆಲೆ ಹೇಳ್ತಾ ಇದೀರಾ ಇಲ್ಲಿ? ಸರ್, ನೀವು 3.5 ಹೇಳ್ತಾ ಇದೀನಿ. 3.5? ನನ್ಗೆ ಹೋದ ವರ್ಷ 2 ಲಕ್ಷ ಆಗಿದ್ವು. ಅವು ತಂದು 1 ವರ್ಷ ಮೇಸಿದ್ದೀನಲ್ಲ, ಅದಕ್ಕೋಸ್ಕರ 3.5 ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ. ಕೆಲಸ ರೂಢಿ ಮಾಡಿದ್ದೀರಾ? ಕೆಲಸ ಹೊಡೆದಿದೀವಿ. ಕೆಲಸ ಕುಂಟೆ ಅಲ್ಬೆ ಎಲ್ಲ ಹೊಡೆದಿದೀವಿ. ನಮ್ ಕೆಲಸ ನಾವು ಮಾಡ್ಕೊಂಡಿದೀವಿ. ಕೊಂಬೆಲ್ಲ ರೀಸೆಂಟ್ ಆಗಿ ಮಾಡ್ಸಿರೋದ? ಜಾತ್ರೆಗಂತ ಮಾಡಿಸ್ದೆ. ನಿಮ್ಮ ಹತ್ರ ಯಾರು ಬರ್ತಾರೆ ಕೊಂಬಣಕ್ಕೆಲ್ಲ? ಸರ್, ನಮ್ಮ ಹತ್ರ ಆಗ್ಲಲ್ಲಿ ಸಂತೋಷ್ ಬರ್ತಾನೆ. ಅವ್ ಬಿಟ್ರೆ ಆನಂದ್ ಅಂತ ಬರ್ತಾರೆ. ಆಮೇಲೆ ಇವರು ಜ್ಞಾನೇಂದ್ರಪ್ಪ ಅಂತ ಬರ್ತಾರೆ. ನಾವು ರೆಗ್ಯುಲರ್ ಸಂತೋಷ್ ಹತ್ರ ಮಾಡಿಸ್ತಾ ಇದ್ವಿ. ಈಗ ಈ ಸರಿ ಮಾತ್ರ ಆನಂದ್ ಅವ್ರ ಹತ್ರ ಮಾಡಿಸ್ತೀವಿ. ಪ್ಯಾಚ್ ಹಾಕಿಲ್ಲ? ಇಲ್ಲ, ಒರಿಜಿನಲ್ ಕೊಂಬು. ಇದು ಸರ್, ಇದು ಸೇಲ್ ಆಗಿಲ್ಲ ಅಂದ್ರೆ ವಾಪಸ್ ಹೋಗ್ತೀರಾ ಮನೆಗೆ? ಸೇಲ್ ಆಗಿಲ್ಲ ಅಂದ್ರೆ ವಾಪಸ್. ಆಲ್ರೆಡಿ ಒಂದ್ ಜೊತೆ ಮನೇಲಿ ಇದಾವೆ. ಮನೇಲಿ ಒಂದ್ ಕರ ಇದೆ, ಅದಕ್ಕೊಂದು ಕೂಟ ಮಾಡಿದೀವಿ. ಈ ಒಂದ್ ಜೊತೆ 2 ಜೊತೆ ಇರ್ತವೆ. ಹೋದ ವರ್ಷ ಒಂದೇ ಜೊತೆ ಹಾಕಿದಿಲ್ಲ? ಹೋದ ವರ್ಷ ಒಂದೇ ಜೊತೆ, ಈ ವರ್ಷ ಒಂದ್ ಜೊತೆ. ಅವು ಮನೆಗಿರೋ ಹಾಕೊಂಬರಿ ಅಂದ್ರೆ ಅವು ಸಣ್ಣ ಒಂದು ಮೊಳಕೆ 8 ತಿಂಗಳ ಕರಗಳು. ನೀವು ಕಮಿಟಿಗೆ ಬಿಡ್ತೀರಾ ನಾಳೆ? ಬಿಡೋಣ ಅಂತಿದೀವಿ. ಇಲ್ಲಿ ಸರ್ ಬೇರೆ ಯಾವ್ದಾದ್ರು ವ್ಯಾಪಾರ ಆಗಿದೆಯಾ ತುಂಬಾ ದೊಡ್ಡ ಬೆಲೆಗೆ? ಇಲ್ಲಿ ದೊಡ್ಡ ಬೆಲೆಗೆ ಆಗಿದಾವೆ ಸರ್. ಅಲ್ಲೊಂದ್ ಚಪ್ರದಲ್ಲಿ ಆಗಿದಾವೆ, ಮತ್ತೆ ಅಲ್ಲಿ ಗಡನವ್ರ ಚಪ್ರದಾಗ ಆಗಿದಾವೆ. ಯಾವ 1-2 ಆಗಿದಾವೆ. ರೆಗ್ಯುಲರ್ ಜಾಸ್ತಿ ಅತಿ ಹೆಚ್ಚು ಆಗಿಲ್ಲ. ಸರಿ ಕದರ್ ಅಂತ ಕದರ್ ಇಲ್ಲ ಜಾತ್ರೆ. ನೀವು ಘಾಟಿ ಬಿಟ್ರೆ ಬೇರೆ ಎಲ್ಲೂ ಮಾಡಲ್ಲ? ಘಾಟಿ ಬಿಟ್ರೆ ನಂದಿ ಮಾಡ್ತೀವಿ. ಯಾವ ನಂದಿ? ನಂದಿ ಬೆಟ್ಟದ ಕೆಳಗಡೆ ಒಂದು ಆಗುತ್ತೆ ಶಿವರಾತ್ರಿ ಹಬ್ಬದ ದಿನ. ಅಲ್ಲಿಗೆ ಹಾಕ್ತೀರಾ? ಅಲ್ಲಿ ಶಿವರಾತ್ರಿ ತೇರ್ ದಿನ ಜಾತ್ರೆ ಇರುತ್ತದೆ. ಅದು ಮುಂಚೆ ತುಂಬಾ ಹೆಸರುವಾಸಿ. ಈಗ ಅದು ಸಂತೆ ತರ ಆಗ್ಬಿಟ್ಟಿದೆ. ಎಲ್ಲ ಒಂದು 50 ಜೊತೆ 100 ಜೊತೆ ಸೇರ್ಕೊಂತವೆ. ಅಲ್ಲಿ ಕಮಿಟಿ ಇದೆ. ಇವು ಸೆಕೆಂಡ್ ಪ್ರೈಸ್ ಆಗಿದೆ ಹೋದ್ ಸರಿ ಅಲ್ಲಿ ಪೈಕಿಲಿ. ಜಾಸ್ತಿ ಕೆಲಸದ ಎತ್ಕೊಳ್ಳಿ ಜಾಸ್ತಿ ಅಲ್ಲಿ ಕೆಲಸದೆತ್ತು ಆಂಧ್ರ ಗಿರಾಕಿ ಜಾಸ್ತಿ ಬಂದಾಗ. ಹಂಗಾಗಿ ಕಮಿಟಿನೂ ಇದೆ ಅಲ್ಲಿ. ನಂದಿ ಬೆಟ್ಟದ ಕೆಳಗಡೆ ನಡೀತಾ? ನಂದಿ ಬೆಟ್ಟದ ಕೆಳಗಡೆ ನಡೀತು. ಸ್ವಲ್ಪ ಶಿವರಾತ್ರಿ ಹಬ್ಬದ ದಿವಸ ಒಂದ್ ಅರ್ಧ ಕಿಲೋಮೀಟರ್ ಮುಂದೆ. ಯಾಕಂದ್ರೆ ದೇವಸ್ಥಾನ ಹತ್ರ ಆಗಲ್ಲ, ಸ್ವಲ್ಪ ಮುಂದಕ್ಕೆ ಸೇರುತ್ತೆ. ಚಿಕ್ಕಬಳ್ಳಾಪುರ ಹೈವೇ ರೋಡ್ ಅಲ್ಲಿ. ಹೋದ ವರ್ಷ ನಿಮ್ ಚಪ್ರದಲ್ಲಿ ಇವ್ರನ್ನ ಕರ್ಬಿಟ್ಟು ಇದು ಸನ್ಮಾನ ಮಾಡಿದ್ರಲ್ಲ, ಕರೆದಿದ್ವಿ. ಈ ಸಲ ಬಂದಿದ್ರ ಏನಾದ್ರು? ಇಲ್ಲ, ಈ ಸಲ ಅವ್ರು ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ. ಅವ್ರೇ ಇನ್ವೈಟ್ ಮಾಡಿದ್ರಂತೆ, ಬಂದಿಲ್ಲ ಅವರು. ಹೋದ್ ಸರಿ ನಾವು ಫುಲ್ ಪ್ರೆಷರ್ ಹಾಕಿ ಬರ್ಲೇಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ವಿ. ಮನೆ ಹತ್ರ ಸರ್ ಮೇಂಟೆನೆನ್ಸ್ ಮಾಡೋದು ಯಾರು? ನೀವೇ? ನಮ್ ತಂದೆ. ನೀವು ವರ್ಕ್ ಹೋಗ್ಬಿಡ್ತೀರಾ? ನಾವು ಒಂದು GT ಇಂಡಿಯನ್ ಲಿಮಿಟೆಡ್ ಅಂತ ಒಂದು ಪ್ರೈವೇಟ್ MNC ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಡ್ಯೂಟಿನೇ ಆಗುತ್ತೆ. ಸಾಯಂಕಾಲ ಟೈಮ್ ಏನಿದ್ರೆ ಇದ್ದೇ, ಇಲ್ಲಾಂದ್ರೆ ಇಲ್ಲ. ಎಲ್ಲ ಅವ್ರದೇ. ನಿಮ್ಮೂರಲ್ಲಿ ಎತ್ಕೊಳ್ಳಿ ಸ್ವಲ್ಪ ಸಾಕಿದಾರ? ಇಲ್ಲ ಸರ್, ನಾವ್ ಒಬ್ರೆ. ಇನ್ನೊಬ್ರು ನಮ್ಮ ಮಾವರೊಬ್ರವ್ರೆ, ಅವರು ಒಂದು ಸಣ್ಣ ಪುಟ್ಟ ಕಟ್ಕೊಂತಾರ ಅಷ್ಟೇ. ನಾಟಿ ಹಸುಗಳು ಇಲ್ಲ ಅಲ್ಲಿ? ನಮ್ದೊಂದಿದೆ. ಅಲ್ಲಲ್ಲ, ನಿಮ್ ಬಿಟ್ರೆ ಬೇರೆ ಯಾರು ಇಲ್ಲ? ಇನ್ಯಾರು ಇಲ್ಲ. ಇನ್ನೊಬ್ರು 2 ಹಸು ಕಟ್ಕೊಂಡಿದ್ದಾರೆ. ಅಂದ್ರೆ ಸುಮ್ನೆ ಹಾಲ್ಗೋಸ್ಕರ ಅಂತ. ನಾವು ಬಸ್ಸಿವ್ರಿ ಮಗಳೊಂದು ಮಾಡ್ಕೊಂಡಿದೀವಿ. ಜಾತಿ ಇದೆ ಹಸು, ಒಳ್ಳೆ ಜಾತಿ ಹಸ ಇದೆ. ಅದಕ್ಕೆ ಈಗೊಂದು ರೀಸೆಂಟ್ ಕರ ಹಾಕಿತ್ತು, 8 ತಿಂಗಳಾಗಿದೆ. ಆಮೇಲೆ ಅದನ್ನ CR7ಗೆ ಓರಿ ಕೊಡ್ಸಿದೀವಿ. ಈಗ ಅದೊಂದು 6 ತಿಂಗಳ ಕರ ಫಲ ಆಗಿದೆ. ಮನೆ ಹತ್ರ ಯಾರು ಬಂದ್ರು ಕೊಟ್ಬಿಡ್ತೀರಲ್ಲ? ಯಾರು ಕೇಳಿದ್ರು? ಮನೆ ಹತ್ರ ಬಂದ್ರು ಕೊಡ್ತೀವಿ. ಎಷ್ಟು ಫೈನಲ್ ಎಷ್ಟು ಹೇಳ್ತಾ ಇದೀರಾ ನೀವು ವ್ಯಾಪಾರ ಇಲ್ಲಿ? ಲಾಸ್ಟ್ ಫೈನಲ್ ಒಂದು 3 ಲಕ್ಷ ಬಂದ್ರೆ ಬಿಡ್ತೀವಿ. 3 ಲಕ್ಷಕ್ಕೆ. ಕೆಲಸ ನೀವು ರೂಢಿ ಮಾಡಿದ ಮೊದಲೇ ರೂಢಿ ಆಗಿತ್ತು? ನಾವೇ ರೂಢಿ ಮಾಡಿದ್ದು. ಫಸ್ಟ್ ಟೈರ್ ಕಟ್ಟಿದ್ವಿ. ಟೈರ್ ಕಟ್ಟಿದ್ಮೇಲೆ ನೇಗ್ಲು ಎಲ್ಲ ರೂಢಿ ಮಾಡಿದ್ವಿ. ತಮ್ಮ ಫೋನ್ ನಂಬರ್ ಹೇಳಿ ಸರ್. 9740
363607. ಓಕೆ. ತ್ರಿಮೂರ್ತಿ ಅಲ್ವಾ? ಹೌದು ಸರ್. ಊರ ಹೆಸರು? ದಾಸರಳ್ಳಿ ವಿಲೇಜ್. ದಾಸರಳ್ಳಿ ವಿಲೇಜ್ ಯಾವ ಹೋಬಳಿ? ದೇವನಹಳ್ಳಿ ತಾಲೂಕು, ಕಸಬಾ ಹೋಬಳಿ, ಬೆಂಗಳೂರು ರೂರಲ್. ಬೆಂಗಳೂರಲ್ಲಿ. ನಂದಿ ಬೆಟ್ಟದಿಂದ ಒಂದು 5 ಕಿಲೋಮೀಟರ್, ದೇವನಹಳ್ಳಿಯಿಂದ 5 ಕಿಲೋಮೀಟರ್. ಥ್ಯಾಂಕ್ ಯು ಸರ್.